ಓಂ ನಮೋ ನಾರಾಯಣಾಯ. ಸ್ನೇಹಿತರೆ ನಮಸ್ಕಾರ. ನಮ್ಮ ಸನಾತನ ಸಂಸ್ಕೃತಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ಏಕಾದಶಿ, ಸಾಮಾನ್ಯ ಏಕಾದಶಿ ಅಲ್ಲ, ಇವತ್ತು ಶಯನ ಏಕಾದಶಿ ಅಥವಾ ಆಷಾಢ ಏಕಾದಶಿ, ದೇವಶಯನ ಏಕಾದಶಿ. ಏನು ಈ ದೇವಶಯನ ಏಕಾದಶಿ ಅಂತ ಕೇಳಿದ್ರೆ, ಈ ಒಂದು ಆಷಾಢ ಮಾಸದ ಶುಕ್ಲ ಪಕ್ಷದ ಬರುವಂತ ಏಕಾದಶಿ ಬಹಳ ಪವಿತ್ರವಾದದ್ದು. ಯಾಕೆ ಅಂತ ಕೇಳ್ತೀರಾ? ಖಂಡಿತ ಎಲ್ಲವನ್ನ ಹೇಳ್ತೀನಿ, ದಯವಿಟ್ಟು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಸ್ನೇಹಿತರೆ, ಇಂದು ಅಂದ್ರೆ ಶನಿವಾರ, ಈ ಆಷಾಢ ಶುಕ್ಲ ಏಕಾದಶಿ ಅಂದ್ರೆ 25ನೇ ತಾರೀಕು ಬರುತ್ತೆ. ಈ ಒಂದು ಏಕಾದಶಿ ಹಿಂದೂ ಪಂಚಾಂಗದ ಪ್ರಕಾರ ಬಹಳ ಪವಿತ್ರವಾದದ್ದು. ಹಿಂದೂಗಳಿಗೆ, ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಬರುವಂತ ಎಲ್ಲ ಏಕಾದಶಿಗಳು ಕೂಡ ಬಹಳ ಪವಿತ್ರವೇ. ಅದರಲ್ಲೂ ಈ ಆಷಾಢ ಶುಕ್ಲ ಏಕಾದಶಿ ಇದೆಯಲ್ಲ, ಅದು ಇನ್ನೂ ಪವಿತ್ರವಾದದ್ದು. ಹಾಗೆ 4 ತಿಂಗಳ ನಂತರ ಬರುವಂತ ಮತ್ತೊಂದು ಏಕಾದಶಿ, ಅದು ಕೂಡ ಬಹಳ ಪವಿತ್ರ ಇದೆ. ಯಾಕೆ ಅಂತ ಹೇಳ್ತೀನಿ. ಈ ಒಂದು ಏಕಾದಶಿ ದಿವಸವೇ ಶ್ರೀಮನ್ನಾರಾಯಣ ಯೋಗ ನಿದ್ರೆಗೆ ಜಾರುವಂಥದ್ದು. ಈ 4 ತಿಂಗಳ ನಂತರ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಏಕಾದಶಿ ದಿನ ಶ್ರೀಮನ್ನಾರಾಯಣ ಉತ್ಥಾನವಾಗುವಂಥದ್ದು. ಯಾವಾಗ ನಾವು ತುಳಸಿ ಮದುವೆ ಅಂತ ಹೇಳ್ತೀವಲ್ಲ, ಉತ್ಥಾನ ದ್ವಾದಶಿ, ಆ ದಿವಸದ ಮುನ್ನ ದಿನ ಶ್ರೀಮನ್ನಾರಾಯಣ ಯೋಗ ನಿದ್ರೆಯಿಂದ ಎಚ್ಚೆತ್ತುಕೊಳ್ಳುತ್ತಾನಂತೆ. ಹಾಗಾಗಿ ಈ ಒಂದು 4 ತಿಂಗಳ ಕಾಲ ಯಾವುದೇ ಒಂದು ಶುಭ ಕಾರ್ಯಗಳು ನಡೆಯೋದಿಲ್ಲ. ಯಾವುದೇ ಮದುವೆ ಆಗ್ಲಿ, ಅಥವಾ ಉಪನಯನ ಆಗ್ಲಿ, ಗೃಹ ಪ್ರವೇಶ ಆಗ್ಲಿ, ಅಥವಾ ಆಭರಣಗಳ ಖರೀದಿ ಆಗ್ಲಿ, ಯಾವುದೂ ಕೂಡ ನಡೆಯುವುದಿಲ್ಲ. ಈ ಒಂದು 4 ತಿಂಗಳ ಕಾಲ ಅಂದ್ರೆ ಒಳ್ಳೆ ಶುಭ ದಿನಗಳು ಅಲ್ಲ ಅಂತ. ಯಾಕೆಂದ್ರೆ ಈ 4 ತಿಂಗಳಲ್ಲಿ ಸೂರ್ಯ, ಚಂದ್ರ ಮತ್ತು ಪ್ರಕೃತಿಯ ಒಂದು ಪ್ರಖರತೆ ಕಡಿಮೆ ಆಗುತ್ತೆ. ಈ ಸಮಯದಲ್ಲಿ ಶುಭ ಶಕ್ತಿಗಳು ದುರ್ಬಲ ಆದಾಗ ಈ ಸಮಯದಲ್ಲಿ ಮಾಡಿದ ಕಾರ್ಯಗಳು ಅಷ್ಟೊಂದು ಫಲಿತಾಂಶ ನೀಡೋದಿಲ್ಲ ಅಂತ. ಹಾಗಾಗಿ ಈ ಚಾತುರ್ಮಾಸದಲ್ಲಿ ಯಾವುದೇ ಮಂಗಳಕರ ಕಾರ್ಯಗಳನ್ನ ಮಾಡಬಾರ್ದು ಅಂತ ಹೇಳ್ತಾರೆ. ಹಾಗೆ ಗ್ರಂಥಗಳಲ್ಲಿ ಈ ಏಕಾದಶಿಯನ್ನ ಪದ್ಮನಾಭ ಏಕಾದಶಿ, ಆಷಾಢ ಏಕಾದಶಿ, ಹರಿಶ್ಯನಿ ಅಥವಾ ದೇವಶಯನ ಏಕಾದಶಿ ಅಂತ ಕೂಡ ಹೇಳಲಾಗುತ್ತೆ. ಈ ದಿನದಿಂದ 4 ಮಾಸದ ಕಾಲ ಅಂದ್ರೆ ಚಾತುರ್ಮಾಸ ಅಂತ ಹೇಳ್ತೀವಲ್ಲ, ಯಾವುದೇ ಮಂಗಳ ಕಾರ್ಯವನ್ನು ಕೂಡ ನೀಡುವ ಈ ಭಗವಂತ ವಿಷ್ಣುವು ಭೂಮಿಯ ಮೇಲೆ ತನ್ನ ಕರ್ತವ್ಯದಿಂದ ವಿಶ್ರಾಂತಿಯನ್ನು ತೆಗೆದುಕೊಳ್ಳುತ್ತಾನಂತೆ. ಮಾತ್ರವಲ್ಲ, ಈ ಒಂದು ಚಾತುರ್ಮಾಸದಲ್ಲೇ ನಮ್ಮ ಪೀಠಾಧಿಪತಿಗಳು ಅಂದ್ರೆ ಗುರು ಪರಂಪರೆ ತಮ್ಮ ಚಾತುರ್ಮಾಸ ವ್ರತವನ್ನ ಕೈಗೊಳ್ಳುವುದು ವಿಶೇಷ ವೈಶಿಷ್ಟ್ಯ. ಅಷ್ಟೇ ಅಲ್ಲ, ಈ ಒಂದು ಏಕಾದಶಿಯ ಇನ್ನೊಂದು ಮಹತ್ವ ಅಂತ ಹೇಳಿದ್ರೆ ಮುದ್ರಾಧಾರಣೆ, ತಪ್ತ ಮುದ್ರಾಧಾರಣೆ. ನಾನು ಕೂಡ ಇವತ್ತು ಈ ಒಂದು ಮುದ್ರೆಯನ್ನು ಹಾಕೊಂಡಿದ್ದೇನೆ. ಶಂಖ, ಚಕ್ರ, ಗದಾ, ಪದ್ಮ ಮುದ್ರಾಧಾರಣೆಯನ್ನು ಮಾಡಲಾಗತ್ತೆ. ಯಾಕೆ ಈ ಮುದ್ರಾಧಾರಣೆಯನ್ನ ಈ ಏಕಾದಶಿ ಅಂತಾನೆ ಮಾಡ್ತಾರೆ ಅಂತ ಕೇಳಿದನ್ನ ನಾನಿವತ್ತು ನಿಮ್ಗೆ ಹೇಳ್ತಾ ಇದ್ದೀನಿ. ಚಂಚಲವಾದ ನಮ್ಮ ಮನಸ್ಸು ಮತ್ತು ದೇಹವನ್ನ ಒಂದೆಡೆ ನಿಗ್ರಹಿಸುವಂಥದ್ದು ಈ ಮುದ್ರಾಧಾರಣೆ. ಈ ಮುದ್ರಾಧಾರಣೆ ಕೇವಲ ವೈಷ್ಣವರು ಮಾತ್ರ ಮಾಡ್ತಾರ ಅಂತ ಕೇಳಿದ್ರೆ ಖಂಡಿತ ಇಲ್ಲ, ಯಾರು ಕೂಡ ಮಾಡ್ಬೋದು. ಆದರೂ ಈ ಮುದ್ರಾಧಾರಣೆಯು ವೈಷ್ಣವ ಸಂಪ್ರದಾಯದ ಒಂದು ಪವಿತ್ರ ಧಾರ್ಮಿಕ ಸಂಸ್ಕಾರ. ಇದರಲ್ಲಿ ಶ್ರೀಹರಿಯ ಆಯುಧಗಳಾದ ಶಂಖ, ಚಕ್ರ ಚಿಹ್ನೆಗಳನ್ನ ಮುದ್ರೆಗಳಿಂದ ಭಕ್ತರ ಭುಜದ ಮೇಲೆ, ಎದೆ ಮೇಲೆ ಹಾಕಲಾಗುತ್ತೆ. ಯಾವ ವಸ್ತು ಯಾರ ಅಧೀನವೋ ಅದರ ಮೇಲೆ ಅವರ ಚಿಹ್ನೆ ಹಾಕುವ ನಿಯಮ. ಈ ದೇಹ ನಮ್ಮದಲ್ಲ, ಇದು ಭಗವಂತ ಕೊಟ್ಟದ್ದು, ಭಗವಂತನ ಅಧೀನವಾದದ್ದು. ಭಗವಂತನ ಅಧೀನವಾದ ಮೇಲೆ ಈ ದೇಹದ ಮೇಲೆ ಅವನ ಚಿಹ್ನೆಗಳಾದ ಶಂಖ ಚಕ್ರಗಳು ಮುದ್ರೆಯ ರೂಪದಲ್ಲಿ ಬೀಳಬೇಕು ಅನ್ನೋದು ಒಂದು ಹಿಂದಿನ ಸಂಪ್ರದಾಯ. ಸಾಮಾನ್ಯವಾಗಿ ಈ ಒಂದು ಆಷಾಢ ಶುದ್ಧ ಏಕಾದಶಿ ದಿನವೇ ಈ ಒಂದು ಸುದರ್ಶನ ಹೋಮವನ್ನ ನಡೆಸಿ ಆ ಹೋಮದಲ್ಲಿ ತಪ್ತ ಮುದ್ರೆಯನ್ನ ಬಿಸಿ ಮಾಡಿ ಆ ಮುದ್ರೆಯ ವೈಷ್ಣವ ಯತಿಗಳು ತಮ್ಮ ಶಿಷ್ಯರಿಗೆ ನೀಡುತ್ತಾರೆ. ಎಲ್ಲಾ ಸ್ಥಳಗಳಲ್ಲಿ ಕೂಡ ಯತಿಗಳು ಆಷಾಢ ಶುದ್ಧ ಈ ಏಕಾದಶಿಂದೇ ಮಾಡೋದಿಲ್ಲ. ಅಂಥವರು ಬೇರೆ ಬೇರೆ ಸಮಯದಲ್ಲಿ ಕೂಡ ಮಾಡ್ತಾರೆ. ಉಪನಯನ ಸಮಯದಲ್ಲಿ ಕೂಡ ಹಾಕಿಸಿಕೊಳ್ಳುತ್ತಾರೆ. ಸೊ ಎಲ್ಲಾ ಪುರುಷರು, ಸ್ತ್ರೀಯರು, ವೈಷ್ಣವ ಪಂಥದ ಎಲ್ಲರೂ ಕೂಡ ಅಂದ್ರೆ ವಿಷ್ಣು ಭಕ್ತರು ಯಾರೇ ಇರ್ಬೋದು, ಬ್ರಾಹ್ಮಣರು ಇರ್ಬೋದು, ಕ್ಷತ್ರಿಯ ಇರ್ಬೋದು, ಯಾರೇ ಇರ್ಬೋದು ಕೂಡ ಇದನ್ನ ಮುದ್ರೆಯನ್ನ ಹಾಕಿಸ್ಕೊಳ್ಬೇಕು. ತಪ್ತ ಮುದ್ರಾಧಾರಣೆ ಅಂದ್ರೆ ಜಾತಕ ಕರ್ಮದಲ್ಲಿ ಇರ್ಬೋದು, ಉಪನಯನ, ವಿವಾಹ ಯಾವುದಲ್ಲಿ ಕೂಡ ಮಾಡಿಸ್ಕೊಳ್ಬೋದು. ಇದು ವಿಷ್ಣು ತತ್ವದ ಮುಂದುವರೆ ಸಂಕೇತ. ಹಾಗೆ ಪುರುಷರು ತೋಳುಗಳ ಮೇಲೆ, ಎದೆ ಮೇಲೆ ಹಾಕೊಳ್ತಾರೆ. ಸ್ತ್ರೀಯರು ತಮ್ಮ ತೋಳುಗಳ ಮೇಲೆ ಮಾತ್ರ ಹಾಕೊಳ್ತಾರೆ. ಈ ಒಂದು ತಪ್ತ ಮುದ್ರಾಧಾರಣೆ ಮಹತ್ವದ ವಿಶೇಷ ಅಂದ್ರೆ ಸ್ಕಂದ ಪುರಾಣದಲ್ಲಿ ಕೂಡ ಇದೆ, ಹಾಗೆ ಪದ್ಮ ಪುರಾಣದಲ್ಲಿ ಇದೆ, ಸನಕ ಸ್ಮೃತಿಯಲ್ಲಿದೆ, ಚಕ್ರಸ್ತುತಿ, ವಾದಿರಾಜರ ತಪ್ತ ಚಕ್ರ ಮೀಮಾಂಸೆ, ಹೀಗೆ ಹಲವಾರು ಅವರ ಪುಸ್ತಕದಲ್ಲಿ ಕೂಡ ಇದರ ಬಗ್ಗೆ ಉಲ್ಲೇಖ ಇದೆ.
ಈ ಮುದ್ರಾಧಾರಣೆ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಮಹತ್ವ ಅಂದ್ರೆ ನಮ್ಮಲ್ಲಿರುವ ಕಾಮ ಕ್ರೋಧಾದಿಗಳು ನಶಿಸಲಿ ಅನ್ನೋದು ಮೂಲ ಉದ್ದೇಶ. ಹಾಗೆ ಪಾಪ ಪರಿಹಾರ ಆಗುತ್ತೋ, ಹಿಂದಿನ ಜನ್ಮದ ಹಾಗೂ ಅರಿವಿಲ್ಲದೆ ಮಾಡಿದ ಪಾಪಗಳು ನಾಶ ಆಗುತ್ತವೆ ಅಂತ ಪುರಾಣದಲ್ಲಿದೆ. ಯಮ ಭಯ ಕೂಡ ನಿವಾರಣೆ ಆಗುತ್ತಂತೆ. ಶಂಖಚಕ್ರದ ಮುದ್ರೆಗಳು ಹಾಕ್ಸ್ಕೋದ್ರಿಂದ ಯಮಧೂತರ ಭಯ ಇರೋದಿಲ್ಲ, ಅಂದ್ರೆ ಮೃತ್ಯು ಬಳಿಕ ಸದ್ಗತಿ ಸಿಗುತ್ತೆ ಅಂತ ಹೇಳಲಾಗುತ್ತೆ. ನಮ್ಮಲ್ಲಿರುವ ತಮೋ ಗುಣಗಳು ಕೂಡ ಕಡಿಮೆಯಾಗಿ ಸಾತ್ವಿಕ ಗುಣಗಳು ವೃದ್ಧಿಯಾಗಲು ಸಹಕಾರಿಯಾಗುತ್ತೆ. ಮಾತ್ರವಲ್ಲ, ಬಿಸಿ ಮಾಡಿದ ಲೋಹದ ಶಂಖ ಚಕ್ರ ಮುಂತಾದ ಮುದ್ರೆಗಳನ್ನ ಮಠಾಧೀಶರ ಮೂಲಕವೇ ಮೈ ಮೇಲೆ ಹಾಕಿಸ್ಕೊಳ್ಳೋದ್ರಿಂದ ದೇಹ ಮತ್ತು ಮನಸ್ಸಿನ ಶುದ್ಧಿ ಆಗುತ್ತೆ, ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ, ಮನಸ್ಸಿನಲ್ಲಿರುವ ಅಳುಕು ಮಾಯವಾಗುತ್ತೆ, ಧೈರ್ಯ ಹೆಚ್ಚುತ್ತೆ. ಮಾತ್ರವಲ್ಲ, ನಮ್ಮ ದೇಹ ಮತ್ತು ನಮ್ಮ ಮನಸ್ಸು ನಮ್ಮ ಅಧೀನದಲ್ಲೇ ಇರುತ್ತೆ ಅಂತ ಹೇಳಲಾಗುತ್ತೆ. ಹಾಗೆ ಈ ಮುದ್ರೆಯನ್ನು ಹಾಕಿಸಿಕೊಳ್ಳೋದ್ರಿಂದ ನಮ್ಮ ಮನಸ್ಸಿನಲ್ಲಿರುವ ತಮೋ ಗುಣಗಳು ಮಾಯವಾಗಿ ಸಾತ್ವಿಕ ಗುಣಗಳು ಬರುತ್ತೆ ಅಂತ ಕೂಡ ನಂಬಲಾಗತ್ತೆ. ಸ್ನೇಹಿತರೆ, ಮುದ್ರೆಯನ್ನ ಯಾರೂ ಕೂಡ ಹಾಕ್ಸ್ಕೋಬಹುದು. ಕೇವಲ ವೈಷ್ಣವ ಪಂಥದವರು ಮಾತ್ರ ಮಾಡ್ಕೋಬೇಕು ಅಂತಿಲ್ಲ. ನನಗೆ ಇಲ್ಲಿ ಹೋಗ್ತಾ ಇರುವಾಗ ಒಬ್ರು ಕೇಳಿದ್ರು, ನೀವು ಹಾಕಿಸ್ಕೊಳ್ತೀರಾ ಅಂತ ಹೇಳಿ. ಎಸ್, ನಾನು ಹಾಕಿಸ್ಕೊಳ್ತೇನೆ. ಸ್ನೇಹಿತರೆ, ಇತ್ತೀಚೆಗೆ ಕೆಲವು ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಅವರು ಮಾಧ್ವರು, ಇವರು ಶೈವರು, ಕೆಲವರು ಉದ್ದನಾಮ, ಕೆಲವರು ಅಡ್ಡನಾಮ ಅಂತ ಚರ್ಚೆಗಳು ತುಂಬಾ ನಡೀತಾ ಇದೆ. ದಯವಿಟ್ಟು ಈ ಒಂದು ವಿಡಿಯೋದ ಮುಖಾಂತರ ಒಂದು ವಿಷಯವನ್ನ ಮನದಟ್ಟು ಮಾಡ್ಕೊಳ್ಳಿ. ನಾವು ಹಿಂದೂ ಸಮಾಜವನ್ನ ಉಳಿಸೋಣ, ಅದರಲ್ಲೂ ಬ್ರಾಹ್ಮಣ ಸಮಾಜವನ್ನ ಮತ್ತಷ್ಟು ಉಳಿಸೋಣ. ನಾವು ಮಾಧ್ವರು, ನಾವು ಶೈವರು, ನಾವು ಅಡ್ಡನಾಮ ಉದ್ದನಾಮ ಅದೆಲ್ಲ ಬಿಟ್ಟು ದಯವಿಟ್ಟು ನಾವು ಬ್ರಾಹ್ಮಣತ್ವವನ್ನು ಉಳಿಸುವ ಕಡೆಗೆ ಮುಖ ಮಾಡೋಣ. ಹೌದಲ್ವಾ? ಒಮ್ಮೆ ಯೋಚನೆ ಮಾಡಿ, ಇವತ್ತು ಕೇವಲ ಬ್ರಾಹ್ಮಣರು 3% ಇದ್ದಾರೆ. ಈ 3% ಇವತ್ತು ನಾಶ ಆಗ್ತಾ ಇದೆ. ಅದನ್ನ ದಯವಿಟ್ಟು ಉಳಿಸ್ಕೊಳ್ಳಿ. ಅಡ್ಡನಾಮ ಉದ್ದನಾಮವನ್ನ ಬಿಟ್ಟು, ನಿಮ್ಮೊಳಗಿರುವ ಅಹಂಕಾರವನ್ನ ಬಿಟ್ಟು ದಯವಿಟ್ಟು ಬ್ರಾಹ್ಮಣತ್ವವನ್ನ ಉಳಿಸ್ಕೊಳ್ಳಿ, ಹಿಂದೂ ಸಮಾಜವನ್ನ ಉಳಿಸಿ ಅಂತ ಹೇಳ್ತಾ, ಈ ಒಂದು ದಿನದಲ್ಲಿ ಈ ಶಯನ ಏಕಾದಶಿಯಲ್ಲಿ ವಿಷ್ಣುವಿನ ನಾಮಸ್ಮರಣೆ ಹೆಚ್ಚು ಮಾಡ್ಬೇಕಂತೆ. ಅಂದ್ರೆ ವಿಷ್ಣು ಸಹಸ್ರನಾಮ ಓದೋದು ಬಹಳ ಬಹಳ ಪವಿತ್ರವಾದುದು ಅಂತ ಹೇಳ್ತಾ, ಈ ಒಂದು ವಿಷ್ಣು ಸಹಸ್ರನಾಮ ನಾನು ಓದ್ಕೊಂಡು ಬರ್ತೇನೆ, ನೀವು ಕೂಡ ಓದಿ ಅಂತ ಹೇಳ್ತಾ, ಓಂ ನಮೋ ಭಗವತೆ ವಾಸುದೇವ. ಸ್ನೇಹಿತರೆ, ಈ ನನ್ನ ಯೋಗಾಮೃತ ಚಾನೆಲ್ದಲ್ಲಿ ಕೇವಲ ಯೋಗ ಮಾತ್ರ ಅಲ್ಲ, ನಮ್ಮ ಸನಾತನ ಸಂಸ್ಕೃತಿಯ ಕಥೆಗಳು ಹಾಗೂ ಪೌರಾಣಿಕ ಕಥೆಗಳು ಇವೆಲ್ಲವನ್ನ ಅಪ್ಲೋಡ್ ಮಾಡ್ತಾ ಇರ್ತೇನೆ. ದಯವಿಟ್ಟು ನೀವು ಇದನ್ನ ನೋಡ್ತಾ ಇರಿ, ಹಾಗೆ ನನ್ನ ಈ ಚಾನೆಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ, ಮುಂದಿನ ಒಂದು ಸನಾತನ ಸಂಸ್ಕೃತಿಯ ಕಥನದೊಂದಿಗೆ ಭೇಟಿಯಾಗುವ. ಅಲ್ಲಿವರೆಗೂ ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿ. ಧನ್ಯವಾದ, ನಮಸ್ಕಾರ.